ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಾಗಲಕೋಟೆ, ಶಿಶು ಅಭಿವೃದ್ಧಿ ಇಲಾಖೆ ಹುನಗುಂದ 2024ರ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದ ಶ್ರೀಮತಿ ಈರಮ್ಮ ಹೋಗಾರ್, ಉಪಾಧ್ಯಕ್ಷರು ಆದ ಮುಜವರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆದ ವಿಎ ಗಿರಿತಿಮ್ಮಣ್ಣವರ್, ಗ್ರಾಮ ಪಂಚಾಯಿತಿಯ ಸದಸ್ಯರು ಆದ ಶ್ರೀಮತಿ ಸರಸ್ವತಿ ಇಟಿ, ಮುಕ್ತಂ ಹುಸೇನ್ ಮುಜಾವರ್, ಮಹಿಬೂಬ್ ಗುಡಿಹಾಳ, ಗುಂಡಪ್ಪ ಗಾಣಿಗೇರ್, ಬಸಲಿಂಗಪ್ಪ ಮಸರ್ಕಲ್, ವೀರಭದ್ರಯ್ಯ ಮಠ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಸಿವೈ ಕುರಿ, ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಗುರುಮಾತೆಯರು ಆದ ವೀರಮ್ಮ ಕುಂಬಾರ್, ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಗುರುಗಳು ಆದ ಡಿಟಿ ಹೊಳಿಮಣ್ಣೂರ್, ಆರೋಗ್ಯ ಇಲಾಖೆ ಸಹಾಯಕಿಯಾದ ಎಸ್ವೈ ನಾಯ್ಕರ್, ಶಿಶು ಅಭಿವೃದ್ಧಿ ಇಲಾಖೆ ಹಿರಿಯ ಮೇಲ್ವಿಚಾರಕಿಯಾದ ಶ್ರೀಮತಿ ಶಿವಲೀಲಾ ಸರಗಣಾಚಾರಿ, ಕಂದಗಲ್ ವಲಯದ ಮೇಲ್ವಿಚಾರಕಿಯಾದ ಶ್ರೀಮತಿ ರಾಜೇಶ್ವರಿ ಗೌಡರ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆದ ವಿಎ ಗಿರಿತಿಮ್ಮಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಫಲಾನುಭವಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಂತರ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಮಗುವಿಗೆ ನಾಮಕರಣ, ಮಗುವಿಗೆ ಹುಟ್ಟುಹಬ್ಬ, ಮಗುವಿಗೆ ಅನ್ನ ಪ್ರಾಶಾಯನ, ಭಾಗ್ಯಲಕ್ಷ್ಮಿ ಯೋಜನೆಯ ಸುಕನ್ಯಾ ಸಮೃದ್ಧಿ ಬಾಂಡ್ ವಿತರಣೆ, ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ, ಅಂಗನವಾಡಿ ಕಾರ್ಯಕರ್ತರಿಂದ ವೇದಿಕೆ ಮೇಲಿದ್ದ ಸರ್ವ ಸದಸ್ಯರಿಗೂ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಶ್ರೀಮತಿ ಸರಸ್ವತಿ ಇಟಿ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಸಿವೈ ಕುರಿ, ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಗುರುಮಾತೆಯರು ಆದ ವೀರಮ್ಮ ಕುಂಬಾರ ಮಾತನಾಡಿ ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕಂದಗಲ್ ವಲಯದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ, ಪಿಕೆಪಿಎಸ್ ಸಿಬ್ಬಂದಿ, ಫಲಾನುಭವಿಗಳು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಈ ಕಡೆ ನೋಡ್ರಿ ಮೇಡಮ್. ಮೇಡಮ್ ಅಂತಂದ್ರೆ ರಾಷ್ಟ್ರೀಯ ಪೋಷಣ ಮಾಸಾಚರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ನಮ್ಗೆಲ್ಲ ಗೊತ್ತಿದ್ದೇ ವಿಷಯ ಇದೆ. ಆದ್ರೆ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನಿಮ್ಮ ಏರಿಯಾದೊಳಗೆ, ನಿಮ್ಮ ಅಂಗನವಾಡಿ ಕೇಂದ್ರಗಳೊಳಗೆ, ನಿಮ್ಮ ಗ್ರಾಮಗಳಲ್ಲಿ ಇಷ್ಟು ದಿವಸ ವರ್ಷದಲ್ಲಿ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳು ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿವಸ ಏನು ಕಂದಗಲ್ ವಲಯದಿಂದ ಅಂದ್ರೆ ಸುಮಾರು 37 ಅಂಗನವಾಡಿ ಕಾರ್ಯಕರ್ತೆಯರು ಸೇರ್ಕೊಂಡು ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇರೋದು, ಅದು ನಂದವಾಡಿಗೆಯಲ್ಲಿ ಮಾಡ್ತಿರೋದು ಬಹಳ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಪೋಷಣ್ ಮಾಸಾಚರಣೆಯು ಪ್ರಾಸ್ತಾವಿಕವಾಗಿ ನನಗೆ ಒಂದು ಮಾತಾಡಬೇಕಂತ ಅನಿಸ್ತದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಪೋಷಣ್ ಮಾಸಾಚರಣೆಯು 2018 ಮಾರ್ಚ್ 8ರಂದು ರಾಜಸ್ಥಾನದ ಒಂದು ಜುಂಜುನ್ ಅಂತಕ್ಕಂಥ ಒಂದು ಜಿಲ್ಲೆ, ಆ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ಪೋಷಣ್ ಮಾಸಾಚರಣೆ. ಇಂದಿಗೂ 8 ವರ್ಷ ಆಯಿತು ಸತತವಾಗಿ ನಮ್ಮ ಭಾರತ ದೇಶದಲ್ಲೇ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 1ನೇ ತಾರೀಕಿನಿಂದ
30ನೇ ತಾರೀಕಿನವರೆಗೆ ಈ ಪೋಷಣ್ ಮಾಸಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರ ಪೋಷಣ್ ಮಾಸಾಚರಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದನೇದಾಗಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದು, ಎರಡನೇದ್ದು ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ರಕ್ತಹೀನತೆಯನ್ನು ಕಡಿಮೆ ಮಾಡಿಸೋದು. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಅದಕ್ಕೆ ಲಿಂಗಾನುಪಾತ ಸರಿಸಮಾನಾಗಿರಬೇಕು. ಗಂಡು ಎಷ್ಟು ಇರಬೇಕು, ಹೆಣ್ಣು ಎಷ್ಟು ಇರಬೇಕು. ಒಂದು ವೇಳೆ ಅಕಸ್ಮಿತವಾಗಿ ಗಂಡು ಮಕ್ಕಳು ಜಾಸ್ತಿ ಆಗ್ತಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿರ್ತೈತಿ, ಅತ್ಯಾಚಾರ ನಡೀತೈತಿ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಟ್ಟು 1000ಕ್ಕೆ ಸರಿ ಸಮಾನ ಇರಬೇಕು. ಈಗ ನಾವು ನೋಡಿದ ಲಿಂಗಾನುಪಾತ 984 ಎಷ್ಟು ಅದ ನಮ್ಮ ಜಿಲ್ಲೆಯಲ್ಲಿ. 1000 ಗಂಡು ಮಕ್ಕಳಿಗೆ 1000 ಗಂಡು ಇದ್ದಿದ್ರಪ್ಪ ಅಂದ್ರೆ 984 ಹೆಣ್ಣು ಮಕ್ಕಳು ಅದಾರ. ಯಾಕಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೇ ಲಿಂಗ ತಾರತಮ್ಯ ಆಗತ್ತ. ಆಮೇಲೆ ಮಹಿಳೆಯರ ಮೇಲೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ಬೇಕಾಗತ್ತ. ಅದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಮಹಿಳೆಯರಿಗಾಗಿ ಸಾಕಷ್ಟು ಸೌಲಭ್ಯಗಳದಾವ. ಈಗ ಹೇಳಿದ ಭಾಗ್ಯಲಕ್ಷ್ಮಿ, ಅದು ಒಂದು ನಮ್ಮ ಯೋಜನೆ, ಸರ್ಕಾರದ ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಅಂತ. 2 ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅವರ ಅಕೌಂಟಿಗೆ ಜಮಾ ಆಗತ್ತ. ಬಟ್ 18 ವರ್ಷ ಆದ ನಂತರ ಅವರ ಹೆಚ್ಚಿನ ಒಂದು ಶಿಕ್ಷಣ ಅಭ್ಯಾಸ ಇರ್ಬೋದು, ಒಂದು ಮ್ಯಾರೇಜ್ ಇರ್ಬೋದು, ಅವ್ರಿಗೊಂದು ಪರಿಪಕ್ವ ಮತ್ತು ಸಿಗುತ್ತ. ಅದೇ ರೀತಿಯಾಗಿ ಮಾತೃಪೂರ್ಣ, ನಾವು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಾತೃಪೂರ್ಣ ಅಂತ ಅಂಗನವಾಡಿ ಕೇಂದ್ರದಲ್ಲಿ ನಾವು ಅವರಿಗೆ ಬಿಸಿ ಊಟ ಕೊಡ್ತೀವಿ, ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಿ. ಮಾತೃ ವಂದನ ಅಂತ ಒಂದು ಅರ್ಜಿ, ಅವ್ರಿಗೆ 1ನೇ ಹೆರಿಗೆಗೆ 5,000 ರೂಪಾಯಿ ಕೊಡ್ತೀವಿ. 2 ಕಂತಿನ ಪ್ರಸವ ಪೂರ್ವದಲ್ಲಿ, ಪ್ರಸವ ನಂತರದಲ್ಲಿ ಅವರಿಗೆ 5,000 ರೂಪಾಯಿ ಸಿಗುತ್ತೆ. 2ನೇ ಮಗು ಹೆಣ್ಣು ಮಗು ಆದರೆ ಅವರಿಗೆ ನೇರವಾಗಿ 6,000 ರೂಪಾಯಿ ಕೊಡ್ತೀವಿ. ಆಫ್ಟರ್ ಡೆಲಿವರಿ ಆದ ನಂತರ 2ನೇ ಮಗು ಹೆಣ್ಣು ಮಗು ಆಯ್ತಪ್ಪ ಅಂತಂದ್ರೆ ಸಾಕಷ್ಟು ಮಹಿಳೆಯರಿಗಾಗಿ ಸಾಕಷ್ಟು ಯೋಜನೆಗಳದಾವು. ತಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಆಮೇಲೆ ಗ್ರಾಮದ ಕಟ್ಟಕಡೆ ಮಹಿಳೆಯರಿಗೂ ಈ ಒಂದು ಸೌಲಭ್ಯ ಸಿಗಬೇಕು. ಏನಾಗತ್ತಪ್ಪ ಅಂತಂದ್ರೆ ಯಾರು ಈ ಒಂದು ಯೋಜನೆಯಿಂದ ವಂಚಿತ ಆಗಬಾರದು. ಉದ್ಯೋಗಿನೇ ಅದ, ನಿಮಗೆ ಸಬ್ಸಿಡಿ SC ST ಇದ್ರೆ ಉದ್ಯೋಗಿದೊಳಗೆ ನಾವು ಸಬ್ಸಿಡಿ ಸಾಲ ಸಿಗುತ್ತೆ ನಿಮಗೆ ನಮ್ಮ ಇಲಾಖೆಯಿಂದ. ಹೀಗೆ ಹಲವಾರು ಯೋಜನೆಗಳಿದಾವೆ. ಅವನ್ನೆಲ್ಲ ಸಮರ್ಪಕವಾಗಿ ತಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಔಟ್ಲೈನ್ ಇಂದ ಒಂದೇ ಒಂದು ಕಾಳು ಸಹ ಹೊರಗಡೆ ಹೋಗಿರ್ಲಿಲ್ಲ. ಅಷ್ಟು ಚೆನ್ನಾಗಿ ತಾವೆಲ್ಲ ಶ್ರದ್ಧೆಯಿಂದ ಬಹಳಷ್ಟು ಭಕ್ತಿಯಿಂದ ಅಂತ ಒಂದು ಕೆಲಸವನ್ನ ಮಾಡಿದ್ದೀರಿ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ET ಮೇಡಮ್ ಅವರ ಒಂದು ಪರಿಶ್ರಮವನ್ನು ಕೂಡ, ಅವರ ಮಾರ್ಗದರ್ಶನ ಕೂಡ ಬಹಳ ಐತೆ ಅಂತ ತಮ್ಮಿಂದ ನಾನು ಕೇಳ್ಪಟ್ಟೆ. ಮೇಡಮ್ ಅವರು ಬರೀ ತಮ್ಮ ಇಲಾಖೆಗಷ್ಟೇ ಅಲ್ಲ, ನಮ್ಮ ಒಂದು ಶಿಕ್ಷಣ ಇಲಾಖೆಗೂ ಕೂಡ, ಅದು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಏನೇ ನಮ್ಮ ಸಮಸ್ಯೆಗಳಿದ್ರು ಕೂಡ ಸದಾ ನಮ್ಮ ಒಂದು ಸಮಸ್ಯೆಗಳಿಗೆ ಅವರು ಸ್ಪಂದನೆ ಮಾಡ್ತಾರೆ. ಮೇಡಮ್ ಅವರು ಅಂದ ತಕ್ಷಣ ಅವ್ರು ನಮ್ಮ ಜೊತೆಗೆ ನಮ್ಮ ಸಹಾಯಕ್ಕೆ ನಿಲ್ತಾರೆ. ನಿಜಕ್ಕೂ ಅವರಿಂದ ನಮಗೊಂದು ಶಕ್ತಿ, ನಮ್ಮ ಬೆನ್ನೆಲುಬು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದ್ರೆ ಇವತ್ತು ನನಗೆ ಒಳಗೆ ಬಂದ ತಕ್ಷಣ ಅನಿಸ್ತು, ನೀವೆಲ್ಲರೂ ಇಲ್ಲಿ ಪ್ರತ್ಯಕ್ಷವಾಗಿ ಧಾನ್ಯಗಳನ್ನ ಇಟ್ಟಿರೋದನ್ನು ನೋಡಿದ ಒಂಥರ ನಾವು ವಸ್ತು ಪ್ರದರ್ಶನ ಅಂತ ಮಾಡ್ತೀವಿ ಶಾಲೆಯಲ್ಲಿ, ಹೈಸ್ಕೂಲಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಸ್ತು ಪ್ರದರ್ಶನ ಅಂತ ಮಾಡ್ತೀವಿ. ಇಲ್ಲಿ ತಮ್ಮ ಒಂದು ಧಾನ್ಯಗಳ ಒಂದು ಪ್ರದರ್ಶನವನ್ನು ನೋಡಿ ನನಗೆ ಅನಿಸ್ತಲ್ಲ, ನಿಜಕ್ಕೂ ಇದೊಂದು ಸರ್ ಏನಾರ ಗಿರ್ತಮ್ಮದವ್ರು ಸರ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನನ್ನೋದನ್ನ ಬಹಳ ಅವರು ಚೆನ್ನಾಗಿ ಹೇಳಿದ. ಈ ಒಂದು ಅಪೌಷ್ಟಿಕತೆಯನ್ನ ಹೋಗಲಾಡಿಸೋದು, ಅದು ಗರ್ಭಿಣಿ ಸ್ತ್ರೀಯರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು. ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ಮಹತ್ವ ಎಷ್ಟೈತೆ ಅನ್ನೋದ್ರ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿರಿ. ಅದಕ್ಕೆ ನನಗೆ ಏನ್ ಅನಿಸ್ತು ಅಂತಂದ್ರೆ, ಈ ಎಲ್ಲಾ ಧಾನ್ಯಗಳನ್ನು ನೋಡಿದ ತಕ್ಷಣ ನನಗೆ ರೈತ ನೆನಪಾದ. ಈ ಎಲ್ಲಾ ಧಾನ್ಯಗಳನ್ನು ನಿಮ್ಗೆ ಕೊಟ್ಟವ್ರು ಯಾರು ಅಂತ ರೈತ. ಇಲ್ಲಿ ಏನ್ ತೋರ್ಪಡಿಸಿರಲ್ಲ, ಈ ಎಲ್ಲಾ ಧಾನ್ಯಗಳು ನಮಗೆ ಬಂದದ್ದು ಅಥವಾ ಒಂದು ಅರ್ಥದಲ್ಲಿ ಜಗತ್ತಿಗೆ ಅನ್ನ ಹಾಕುವಂತವೇ ರೈತ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡ್ರಿ, ಈ ಒಬ್ಬ ಕವಿ ಹೇಳ್ತಾನ, ಹಸಿವನ್ನ ಕ್ಷುರಾಗ್ನಿ ಅಂತ ಕರೀತಾರೆ. ಕ್ಷುರಾಗ್ನಿ ಅಂತಂದ್ರೆ ಏನ್ರಿ ಅಂದ್ರೆ ಹಸಿವನ್ನ ಒಂದು ಬೆಂಕಿ ಇದ್ದಂಗೆ. ನಮ್ಗೆ ಹೊಟ್ಟೆ ಹಸುವಾದಾಗ ಹೊಟ್ಟೆಯೊಳಗೆ ಬೆಂಕಿ ಹಾಕಿದಂಗೆ ಆಗಿರ್ತೈತೆ. ಅದಕ್ಕೆ ಅದನ್ನು ಕ್ಷುರಾಗ್ನಿ ಅಂತ ಕರೀತಾರೆ. ಅದೇ ನಾವು ಅನ್ನವನ್ನು ಉಂಡಾದ ಮೇಲೆ ಏನಾಗ್ತದೆ, ನಮ್ಮ ಹೊಟ್ಟೆ ತಣ್ಣಗಾಗ್ತೈತಿ. ಸೊ ಅದಕ್ಕೆ ಜಗತ್ತಿಗೆ ಅನ್ನವನ್ನು ಹಾಕತಕ್ಕಂಥ ರೈತ, ಎಲ್ಲ ಸಿರಿಧಾನ್ಯಗಳನ್ನು ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟಂತ ರೈತರಿಗೆ ಒಂದು ದೊಡ್ಡ ಶಲುಟ್ ಬರಬೇಕನ್ನೋದಂತಕ್ಕಂಥ ನನ್ನ ಆಸೆ.